ವಿಜಯಪುರ ನಗರದ ಸರಾಫ್ ಬಜಾರ್ನಲ್ಲಿ ಇಂದು ಬೆಳಿಗ್ಗೆ ಭಾರೀ ಅವಘಡ ಸಂಭವಿಸಿದೆ. ಚಿನ್ನದ ಅಂಗಡಿಯಲ್ಲಿ ಕುಲುಮೆ ಕೆಲಸ ನಡೆಯುತ್ತಿದ್ದ ವೇಳೆ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದೆ. ಸ್ಫೋಟದ ಪರಿಣಾಮ ಅಂಗಡಿಯ ಬಾಗಿಲು ಜಖಂಗೊಂಡಿದ್ದು, ಸ್ಥಳದಲ್ಲಿ ಕೆಲಹೊತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಈ ಅವಘಡದಲ್ಲಿ ಬಂಗಾಳ ಮೂಲದ ಬೀಜು ಹಾಗೂ ನಾನಾ ಹಕೀಂ ಎಂಬ ಇಬ್ಬರು ಕಾರ್ಮಿಕರಿಗೆ ಸುಟ್ಟಗಾಯಗಳಾಗಿವೆ. ಗಾಯಾಳುಗಳನ್ನು ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸ್ಫೋಟದ ಭಾರೀ ಶಬ್ದ ಕೇಳಿ ಸಾರ್ವಜನಿಕರು ಸ್ಥಳಕ್ಕೆ ಗುಂಪುಗೂಡಿದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ. ಘಟನೆ ಸಂಬಂಧ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಇವತ್ತಿನ ದಿನ ಬೆಳಿಗ್ಗೆ ಸುಮಾರು 8:15ರಿಂದ 8:30 ಮಧ್ಯದಲ್ಲಿ ಕೀರ್ತಿ ಜ್ಯುವೆಲರ್ಸ್ ಅಂತ ಏನ್ ಬಿಲ್ಡಿಂಗ್ ಇದೆ, ಇದು ತ್ರಿಲೋಕ್ ಚಂದ್ ಶಿರೂರ್ ಅನ್ನೋರ್ದು ಬಿಲ್ಡಿಂಗು. ಸೊ ಅವ್ರು ಓನರ್ ಇದ್ದಾರೆ, ಅವರು ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಈ ಗ್ರೌಂಡ್ ಫ್ಲೋರ್ ದಲ್ಲಿ ಇರುವಂತಹ ಏನ್ ಬಾಡಿಗೆ ಕೊಟ್ಟಿದ್ದಾರೆ ಅಲ್ಲಿ ಇಮಾದುಲ್ ಶೇಖ್ ಅಂತ ಹೇಳಿ ಸುಮಾರು 7-8 ವರ್ಷದಿಂದ ಇಲ್ಲಿ ಬಂಗಾರದ ಕರಗಿಸಿ ಇದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇವರು ನಿನ್ನೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಸುಮಾರು 8:15ಕ್ಕೆ ಶಟರ್ಸ್ ಓಪನ್ ಮಾಡಿ ಒಳಗಡೆ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗಿ ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಅಲ್ಲಿ ಇದ್ದಂತ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ದೆನ್ ಇಮಿಡಿಯೇಟ್ಲಿ ಇಲ್ಲೇ ಇದ್ದಂತ ಪಬ್ಲಿಕ್ ಆಗಿರ್ಬೋದು, ದೆನ್ ಪೊಲೀಸ್ ಆಗಿರ್ಬೋದು ಬಂದು ಚೆಕ್ ಮಾಡಿದಾಗ ಅವ್ರಿಬ್ರು ವ್ಯಕ್ತಿಗಳು ಕೂಡ ಹೊರಗಡೆ ಬಂದಿದ್ರು ಆಸ್ಪತ್ರೆಗೆ. ಮೈ ಮೇಲೆ ಎಲ್ಲ ಗಾಯಗಳಾಗಿದ್ದಾವೆ. ಇಬ್ರು ಕೂಡ ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇನ್ ಮೀನ್ ಟೈಮ್ ಬಿಲ್ಡಿಂಗ್ ಫೈರ್ ಡಿಪಾರ್ಟ್ಮೆಂಟ್ ದವರು ಬಂದು ಎಲ್ಲವನ್ನ ಕೂಡ ಆರಿಸಿದ್ದಾರೆ. ಮತ್ತೆ ಎಲೆಕ್ಟ್ರಿಸಿಟಿ ಲೈನ್ಸ್ ಕೂಡ ಡಿಸ್ಕನೆಕ್ಟ್ ಆಗಿದೆ. ಸೊ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿದ್ರೆ ಇವಾಗ ಅದು ಕೊಲ್ಯಾಪ್ಸಿಂಗ್ ಸ್ಟೇಜ್ ಅಲ್ಲಿ ಇದೆ. ಕಾಲಮ್ಸ್ ಗಳನ್ನು ಕೂಡ ಕಟ್ ಆಗಿದೆ. ಏನೇನ್ ಮುಂಜಾಗ್ರತಾ ಕ್ರಮಗಳು ಬೇಕು ಕಾರ್ಪೊರೇಷನ್, ಕೆಇಬಿ ಮತ್ತೆ ಪೊಲೀಸ್ ಇಲಾಖೆ ಸೇರಿಬಿಟ್ಟು ಅದನ್ನ ತಗೋತಾ ಇದೆ. ಇಬ್ರು ಜನ ಗಾಯ, ಬೀಜು ಅಂತಂತೇಳಿ ಮತ್ತೆ ಹಕೀಂ ಅಂತಂತೇಳಿ ಅವರು ಕೂಡ ವೆಸ್ಟ್ ಬೆಂಗಾಲ್ದವ್ರೆ. ಇಲ್ಲಿ ಕೆಲ್ಸಕ್ಕಂತ ಇದ್ರು ಅವ್ರ ಜೊತೆಗೆ. ಅವ್ರಿಬ್ರು ಗಾಯ ಆಗಿದೆ. ಅವ್ರಿಬ್ರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದ್ದಾರೆ. ಅದನ್ನ ನೋಡೋಣ. ಅದನ್ನ ಇಂಜಿನಿಯರ್ಸ್ ಹೂ ಆರ್ ದ ಎಕ್ಸ್ಪರ್ಟ್ಸ್ ಅಲ್ಲ, ದೇ ವಿಲ್ ಚೆಕ್ ಅಂಡ್ ಅಪ್ಡೇಟ್. ಅದು ವಿಜಯ್ ನಮ್ಮ ಕಡೆ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಬಿಲ್ಡಿಂಗ್ ಎಕ್ಸ್ಪರ್ಟ್ಸ್, ಅವ್ರು ನೋಡ್ತಾರೆ. ಅದ್ ನೋಡ್ಬೇಕು. ಗ್ಯಾಸ್ ಈಗ ಫೈರ್ ಡಿಪಾರ್ಟ್ಮೆಂಟ್ ದವ್ರು ಹೇಳೋ ಪ್ರಕಾರ ಅವರು ಎಂಟರ್ ಆದಾಗ ಗ್ಯಾಸ್ ಲೀಕ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. So that is the most probable reason will come to know in investigation. ಅದ್ ನೋಡೋಣ. ಅವ್ರದ್ದು ಏನ್ ಯಾವ ಓನರ್ ಬರಬೇಕು, ಕಂಪ್ಲೇಂಟ್ ಕೊಡ್ಬೇಕು, ಏನಿತ್ತು ಏನಿಲ್ಲ ಅಂತಂದೇಳಿ. ಮತ್ತೆ ಇವರು ಕೂಡ ರೆಕ್ಲೆಸ್, ಬೇಜವಾಬ್ದಾರಿದಿಂದ ಅದನ್ನ ಗ್ರೌಂಡ್ ಫ್ಲೋರ್ ಆಕ್ಚುಲಿ ಆ ರೀತಿ ಮಾಡಕ್ ಬರಲ್ಲ. ಸೊ ಗ್ರೌಂಡ್ ಫ್ಲೋರ್ ಇವ್ರು ಬಾಡಿಗೆ ಕೊಟ್ಟಿದ್ದು ತಪ್ಪು. ಅದನ್ನ ಆ ರೀತಿ ಸಿಲಿಂಡರ್ ಗಳನ್ನ ಅಲ್ಲಿ ಇಡೋದು ತಪ್ಪು.
ಸರ್ ಡೊಮೆಸ್ಟಿಕ್ ಸಿಲಿಂಡರ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಎರಡು ಯೂಸ್ ಮಾಡ್ಲಿಕ್ಕೆ ಅದನ್ನೇ ಹೇಳ್ತಾ ಇರೋದು. ಒಂದು ಡೊಮೆಸ್ಟಿಕ್ ಯೂಸ್ ಮಾಡಿದ್ರೆ, ಒಂದು ಕಮರ್ಷಿಯಲ್ ಯೂಸ್ ಮಾಡಿದರೆ, ದೇ ಹ್ಯಾವ್ ಡನ್ ದ ರಾಂಗ್ ಥಿಂಗ್. ಅವರು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ, ಅಕ್ಕಪಕ್ಕ ಜನರ ಮೇಲೆ ಹಾನಿಯಾಗುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರೆ ಅವ್ರ ಮೇಲೆ ನಾವು ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ತೀವಿ. ಥ್ಯಾಂಕ್ಸ್. ಓಕೆ, ಬೆಳಿಗ್ಗೆ 8ರಿಂದ 8:15 ಕಾಲಿಗೆ ನಮ್ಗೊಂದು ಮೆಸೇಜ್ ಬರ್ತದೆ ಪೊಲೀಸ್ ಕಂಟ್ರೋಲ್ ರೂಮಿಂದ. ಸರಾಫ್ ಬಜಾರ್ದಲ್ಲಿ ಬ್ಲಾಸ್ಟ್ ಆಗಿದೆ, ಬಟ್ ಏನನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಇಮಿಡಿಯೇಟ್ಲಿ ಬರ್ಬೇಕಂತೇಳಿ ನಮಗೆ ಲ್ಯಾಂಡ್ ಫೋನಿಗೆ ಕಂಟ್ರೋಲ್ ರೂಮಿಂದ ಕರೆ ಮಾಡ್ತಾರೆ. ಕರೆ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ನಾವು 20 ಸೆಕೆಂಡ್ ಅಲ್ಲಿ ಟರ್ನ್ ಮಾಡ್ಬಿಟ್ಟು ಸರಾಫ್ ಬಜಾರ್ನಲ್ಲಿ 3 to 4 ಮಿನಿಟ್ ಅಲ್ಲಿ ನಾವು ಈ ಸ್ಪಾಟಿಗೆ ರೀಚ್ ಆದೀವಿ. ರೀಚ್ ಆಗಿ ಬಂದ್ ನೋಡಿದ್ಮೇಲೆ ಗ್ಯಾಸ್ ಲೀಕೇಜ್ ಆಗ್ತಾ ಇತ್ತು. ಡೊಮೆಸ್ಟಿಕ್ ಗ್ಯಾಸ್ ತುಂಬಾ ಲೀಕೇಜ್ ಆಗ್ತಾ ಇತ್ತು. ಒಳಗಡೆ ಹೋಗಿ ನೋಡಿದಾಗ ತುಂಬಾ ವಾಸನೆನೂ ಕೂಡ ಇತ್ತು. ನಾವು ಇಮಿಡಿಯೇಟ್ಲಿ ಅದನ್ನ ಗ್ಯಾಸ್ ಅನ್ನ ಕೂಲ್ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ ಅನ್ನ ಹೊರಗಡೆ ತೆಗೆದು ಅದು ಸ್ವಿಚ್ ಆಫ್ ಮಾಡಿ ಸೇವ್ ಆಗಿ ಹೊರಗಡೆ ಇಟ್ಟಿದೀವಿ. 2 ಮೆಂಬರ್ಸ್ ನಾವು ಬರೋಕ್ಕಿಂತ ಮುಂಚಿತವಾಗಿ 2 ಮೆಂಬರ್ಸ್ ಅವರು ಇನ್ನೇನೋ ಶಾಪ್ ಚಾಲೂ ಮಾಡಿ ತಮ್ಮ ಕೆಲಸ ಚಾಲೂ ಮಾಡ್ಬೇಕಂತ ಹೇಳಿ ಡೋರ್ ಓಪನ್ ಮಾಡಿದಾಗ ಅದೇನಾಯ್ತು, ಸ್ಪಾರ್ಕ್ ಸಿಕ್ಬಿಟ್ಟು ಗ್ಯಾಸ್ ಲೀಕೇಜ್ ಆಗಿದ್ದನ್ನ ಬ್ಲಾಸ್ಟ್ ಆಗಿ ಹೋಯ್ತು. ಬ್ಲಾಸ್ಟ್ ಆಗಿದಾಗ ಅವ್ರಿಗೆ ಇಮಿಡಿಯೇಟ್ಲಿ ಏನಾಯ್ತು, ಸ್ವಲ್ಪ ಫೈರ್ ಅವರಿಗೆ ಮ್ಯಾಗ ಬಟ್ಟೆಯವರು ಪ್ರಯುಕ್ತ ಸ್ವಲ್ಪ ಫೈರ್ ಹಾಕಿಸಿಂದ ಮೈನರ್ ಇಂಜುರೀಸ್ ಆಗಿದೆ. ನಾವು ಬರೋಕ್ಕಿಂತ ಮುಂಚಿತವಾಗಿ ಅವರಿಗೆ ಗೌರ್ಮೆಂಟ್ ಆಸ್ಪತ್ರೆ ಸಾಗಿಸಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವರಿಬ್ರು ಅಲ್ಲಿ. ಬಟ್ ಇನ್ನು ಏನು ಹಾನಿ ಆಗಿಲ್ಲ. ಬಟ್ ಕೆಳಗಡೆ ಅಂತೂ ಕೊಲಾಪ್ಸ್ ಆಗಿದೆ. ಬಟ್ ಆ ಬಿಲ್ಡಿಂಗ್ ಯಾವಾಗ ಕೊಲಾಪ್ಸ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಬೀಮ್ ಕೂಡ ಕಟ್ ಆಗಿ ಹೋಗಿದೆ. ಹಾ, ಇದು ಸಿಲಿಂಡರ್ ಬ್ಲಾಸ್ಟ್ ಅಂದ್ರೆ ಸಿಲಿಂಡರ್ ಲೀಕ್ ಆಗಿರ್ತದ, ನೈಟ್ ಎಲ್ಲ ಲೀಕ್ ಆಗಿರ್ತದ. ಬಟ್ ಅಲ್ಲೆಲ್ಲ ಕ್ರೌಡ್ ಫಾರ್ಮೇಶನ್ ಆಗಿರ್ತದ, ತುಂಬಾ ರೂಮ್ ಹತ್ತಿದೆ ಎಲ್ಲ. ಅದರಲ್ಲಿ ಇನ್ನೂ ಕೂಡ ಟೋಟಲಿ ಖಾಲಿ ಆಗಿಲ್ಲ. ಅದು 4ರಿಂದ 5 kg ಅಷ್ಟು ಮೇ ಬಿ ಅಷ್ಟು ಲೀಕ್ ಆಗಿರ್ಬೇಕು. ಲೀಕ್ ಆದಾಗ ಅದು ಶಟರ್ ಓಪನ್ ಮಾಡಿದಾಗ ಅಲ್ಲಿ ಜಸ್ಟ್ ಸ್ಪಾರ್ಕ್ ಸಿಕ್ಕಾಗ ಅಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗಿದೆ. ಘಟನೆಯಲ್ಲಿ 2 ಮೆಂಬರ್ಸ್ ಗಾಯಾಳುಗಳಾಗಿರ್ತಾರೆ. ಅವ್ರನ್ನ ನಾವು ಬರೋಕ್ಕಿಂತ ಮುಂಚಿತವಾಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಸಾಗಿಸ್ತೀವಿ. ಕಂಡೀಷನ್ ಏನಿಲ್ಲ, ಮೈನರ್ ಆಗಿದ್ದಾರೆ. ಜಸ್ಟ್ ಬರೇ ಸ್ಕಿನ್ ಔಟ್ ಅಷ್ಟೇ ಆಗಿದೆ. ಬಟ್ ಮೇಜರ್ ಅಂತೂ ಏನಿಲ್ಲ. ಉಮೇಶ್ ತಳಿಕೇರಿ, ಫೈರ್ ಸ್ಟೇಷನ್ ಆಫೀಸರ್, ವಿಜಯಪುರ. ಥ್ಯಾಂಕ್ ಯು ಸರ್. ಘಟನೆ ಹೆಂಗ್ ಸಂಭವಿಸ್ತು ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್? ಅದು ಗೊತ್ತಿಲ್ಲ ಸರ್. ನಾವು ಮನೆ ಒಳಗಿದ್ದೀವ್ರಿ. ಅದು ಆವಾಜ್ ಬರೋಣ ಎಲ್ಲಾರು ಇಲ್ಲಿ ಕಾಲ್ ಮಾಡೋಣ ಬಂದಿವ್ರಿ. ಯಾವ ಹಣ್ಣು ಸರ್ ನಿಮ್ದು? ನಮ್ದು ಇಲ್ಲೇ ಮುಂದೆ SS ಸ್ಕೂಲ್ ಗೇಟ್ ಬಾಜು. ನಿಮ್ ಅಂಗಡಿ ಹೆಸರು ಏನ್ ಸರ್? ನಮ್ಮ ಅಂಗಡಿ ಹೆಸರು ಇಲ್ರಿ, ನಮ್ ಕಾಂಪ್ಲೆಕ್ಸ್ ಐತ್ರಿ, ಬಾಡಿ ಕೊಟ್ಟಿವ್ರಿ. ಅಲ್ಲಿ ಯಾವ್ದಾವ ತರ ಅಂಗಡಿಗಳು ಸರ್? ಎಲ್ಲಾ ಬಂಗಾರ ಅಂಗಡಿ, ಕೆಲಸ ಮಾಡೋ ವರ್ಕ್ ರೀ. ಬೆಳ್ಳಿ ಅಂಗಡಿ. ಜೀವಹಾನಿ ಏನಾಗಿದೆ? ಜೀವಹಾನಿ ಅದೇ ಅವ್ರಿಬ್ರಿಗೆ ಕೆಲಸ ಮಾಡೋರಿಗೆ ಒಂದ್ ಸ್ವಲ್ಪ ಇಂಜುರಿ ಇದು ಆಗಿದೆ, ಅಗ್ನಿಸ್ಪರ್ಶ ಆಗಿದೆ. ಸರ್ ಗ್ಯಾಸ್ ಹೆಂಗ್ ಬ್ಲಾಸ್ಟ್ ಆಯ್ತು ಅಂತ ಏನ್ ಗೊತ್ತಾ? ಅದು ಏನ್ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ಅದೇ ಲೀಕ್ ಆಗಿ ಇದು ಆಗೈತ್ರಿ. ಅದೇನ ಇದು ಆಗಿಲ್ರಿ, ಬರ್ನ್ ಆಗಿಲ್ಲ. ಸರ್ ತಮ್ಮ ಹೆಸರು? ಹರ್ಷ ಅಂತ ಹೇಳಿ. ಹರ್ಷ.